ನಮಸ್ತೆ ಕನ್ನಡಿಗರೇ, ನಾನು ನಿಮ್ಮ ಮೈಸೂರು ಲೋಕೇಶ್. ಊಟಿಲಿ ಟೀ ಮಾಡೋ ವಿಧಾನ ಇದೆ, ತೋರಿಸ್ತೀನಿ ನೋಡಿ. ಇದೇನು ತಪ್ಪಲೆ ನೋಡ್ತಿದ್ರಾ? ಇದರೊಳಗಡೆ ಅರ್ಧ ನೀರಿರುತ್ತೆ, ಇನ್ನರ್ಧ ಹಾಲಿರುತ್ತೆ. ಇದೇನು ಜಗ್ಗು ಪಕ್ಕ ತಟ್ಟೆ ನೋಡ್ತಿದ್ರಾ, ಅದರೊಳಗಡೆ ಒಂದು ಪಾತ್ರೆ ಇರುತ್ತೆ, ಅದರೊಳಗಡೆ ಹಾಲಿಟ್ಟಿರ್ತಾರೆ. ಕೆಳಗಡೆ ಗ್ಯಾಸ್ ಆನ್ ಆಗಿರುತ್ತೆ, ನೀರು ಬಿಸಿ ಆಗುತ್ತೆ, ಅದ್ರ ಜೊತೆ ಹಾಲೂ ಬಿಸಿ ಆಗುತ್ತೆ. ಓಕೆ, ಇದು ಊಟಿಲಿ ಅಂತಲ್ಲ, ತಮಿಳ್ನಾಡು ಎಲ್ಲ ಕಡೆಯೂ ಇದೇ ಥರ ಜಾಸ್ತಿ ಟೀ ಮಾಡೋದು. ಹಾಗೆ ನೋಡಿ, ಇದು ಟೀ ಸೋಸೋದು. ಇದರೊಳಗಡೆ ಟೀ ಪುಡಿ ಹಾಕ್ಬಿಡ್ತಾರೆ. ಟೀ ಪುಡಿ ಹಾಕ್ಬಿಟ್ಟು ಇಲ್ಲಿ ನಲ್ಲಿಲಿ ನೀರು ಬರುತ್ತೆ, ಬಿಸಿನೀರು. ಅದನ್ನು ಆ ಸೋಸೋದ್ರೊಳಗಡೆ ಹಾಕಿ ಒಂದು ಜಗ್ಗಲ್ಲಿ ಹಾಕಿ ಇಟ್ಬಿಡ್ತಾರೆ 2-3 ನಿಮಿಷ. 2-3 ನಿಮಿಷ ಹಾಕಿ ಇಟ್ಬಿಟ್ರೆ ಅದು ಡಿಕಾಕ್ಷನ್ ಆಗುತ್ತೆ. ಅದು ಓಕೆ, ಡಿಕಾಕ್ಷನ್ ಆಗುತ್ತೆ. ನಾನು ತೋರಿಸ್ತೀನಿ. ಇದೇನು ನೋಡಿದ್ದು ಹಾರ್ಲಿಕ್ಸ್ ಹಾಕ್ತಿದ್ದಾರೆ. ಹಾರ್ಲಿಕ್ಸ್ ಪೌಡ್ರ್ ಹಾಕ್ಬಿಟ್ಟು ಮತ್ತು ಕಾಫಿ ಪೌಡ್ರ್ ಹಾಕ್ಬಿಟ್ಟು, ಕಾಫಿ ಕೆಲ್ದವ್ರಿಗೆ ಕಾಫಿ, ಹಾರ್ಲಿಕ್ಸ್ ಕೆಲ್ದವ್ರಿಗೆ ಹಾರ್ಲಿಕ್ಸ್ ಹಾಕ್ಬಿಟ್ಟು ಗ್ಲಾಸಲ್ಲಿ ಇಟ್ಟಿರ್ತಾರೆ. ಆಮೇಲೆ ಹಾಲು ತಗೊಂಡು ಕಾಫಿಗೆ ಮತ್ತು ಹಾರ್ಲಿಕ್ಸಿಗೆ ಇದು ಮಾಡ್ತಾರೆ. ಇದು ನೋಡಿ ತೆಗೆದ್ರು. ಈಗ ಡಿಕಾಕ್ಷನ್ ಹಾಕ್ತಾರೆ ಗ್ಲಾಸಿಗೆ ಡಿಕಾಕ್ಷನ್ ಹಾಕಾದ್ಮೇಲೆ ಹಾಲು ಹಾಕ್ತಾರೆ. ಹಾಲು ಇರುತ್ತಲ್ಲಿ, ನಾನು ತೋರಿಸ್ನಲ್ಲ ಮೊದಲು ಆ ಪ್ಲೇಟ್ ಒಳಗಡೆ ಅಂತ, ಅದರೊಳಗಡೆ ಪಾತ್ರೆಯಲ್ಲಿ ಹಾಲಿರುತ್ತೆ. ಹಾಲು ತಗೊಂಡು ಹಾಕಿ ಮಿಕ್ಸ್ ಮಾಡ್ತಾರೆ. ಹಾಗೆ ನೋಡಿ ಈಗ ಟೀ ಪುಡಿ ಹಾಕ್ತರು, ಜಗ್ ಒಳಗಡೆ ಇಟ್ಟರು. ಈಗ ಬಿಸಿನೀರು ಬಿಟ್ಕೊಳ್ತಾರೆ. ಈ ಥರ ಬಿಸಿನೀರು ಬಿಟ್ಕೊಂಡು ಒಂದು 2-3 ನಿಮಿಷ ಹಾಗೆ ಇಟ್ಬಿಡ್ತಾರೆ ಅದರೊಳಗಡೆ. ಅದು ಡಿಕಾಕ್ಷನ್ ಆಗುತ್ತೆ. ಅದನ್ನು ಗ್ಲಾಸಲ್ಲಿ ಹಾಕಿ ಡಿಕಾಕ್ಷನು, ಆಮೇಲೆ ಹಾಲು ತೆಗೆದು ಸುರಿತಾರೆ. ಹಾಗೆ ನೋಡಿ, ಇದು ತಮಿಳ್ನಾಡಲ್ಲಿ ಇದೇ ಥರ ಟೀ ಮಾಡೋದು. ನೋಡಿ, ಹಾಲಿದೆ ಅದರೊಳಗಡೆ, ಹಾಲು. ಈಗ ಹಾಲು ಹಾಕ್ಬಿಟ್ಟು ಅದು ಟೀ ರೆಡಿ ಆಗುತ್ತೆ ಅವ್ರಿಗೆ. ಸ್ವಲ್ಪ ಡಿಕಾಕ್ಷನ್ಗೆ ಹಾಲು ಹಾಕ್ಬಿಟ್ಟು ಹಂಗೆ ಮೇಲೆ ಕೆಳಗಡೆ ಮಾಡಿಬಿಟ್ಟು ಕೊಡೋದು, ಅದೇ ಟೀ. ಆದರೆ ನಮ್ಮ ಕರ್ನಾಟಕದವ್ರಿಗೆ ಸ್ಟ್ರಾಂಗ್ ಕುಡ್ದು ರೂಢಿ. ನಮಗೆ ಇಲ್ಲಿ ತುಂಬ ಮೈಲ್ಡಾಗಿರುತ್ತೆ. ಅದಕ್ಕೆ ನಾನು ಊಟಲ್ಲಿ ಟೀ ಕುಡಿದ್ರೆ ಸ್ವಲ್ಪ ಡಿಕಾಕ್ಷನ್ ಜಾಸ್ತಿ ಹಾಕಿ, ಹಾಲು ಬೇಕಾದ್ರೆ ಕಡಿಮೆ ಹಾಕಿ ಅಂತ ಹೇಳ್ಬಿಟ್ಟು ಕುಡಿಯೋಂಥದ್ದು. ನೋಡಿ, ಆ ಕಡೆ ಹಾರ್ಲಿಕ್ಸು, ಕಾಫಿ, ಆಮೇಲೆ ಟೀನೂ ರೆಡಿ ಆಯಿತು. ಇದು ತಮಿಳ್ನಾಡನ್ನ ಟೀ ಮಾಡೋ ರೀತಿ ಇದು. ಏನು ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಆದರೆ ಲೈಟಾಗಿರುತ್ತೆ, ಸ್ಟ್ರಾಂಗ್ ಇರಲ್ಲ.